ನಮಸ್ಕಾರ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದ ಒಂದು ಮುಖ್ಯ ಭಾಗವಾಗಿರುವಂತಹ ಸಂಧಿಗಳು ಇದರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಕನ್ನಡ ವ್ಯಾಕರಣ ಅಥವಾ ಯಾವುದೇ ಭಾಷೆಯ ವ್ಯಾಕರಣದಲ್ಲೂ ಒಂದು ಪದಕ್ಕೆ ಅಥವಾ ಒಂದು ಅಕ್ಷರಕ್ಕೆ ತನ್ನದೇ ಆದಂತಹ ಒಂದು ವಿಶೇಷತೆ ಇರ್ತದೆ. ಆ ವಿಶೇಷ ಗುಣಕ್ಕೆ ಒಂದು ಹೆಸರನ್ನು ನೀಡಲಾಗ್ತಿದೆ. ಆಲ್ರೆಡಿ ನಾವು ಆ ಹೆಸರುಗಳು ಏನು ಅಂತ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಹೇಳಬೇಕು ಅಂದರೆ ಅಲ್ಪ ಪ್ರಾಣ, ಮಹಾಪ್ರಾಣ, ವಿಜಾತಿ ಅಕ್ಷರಗಳು, ಸಜಾತಿ ಅಕ್ಷರಗಳು. ಯಾಕೆ ಅಂದರೆ ಆ ಪದಕ್ಕೆ ಅಥವಾ ಆ ಅಕ್ಷರಕ್ಕೆ ತನ್ನದೇ ಆದಂತಹ ಒಂದು ವಿಶೇಷ ಗುಣ ಇರೋದ್ರಿಂದ ಅದಕ್ಕೆ ಒಂದು ಹೆಸರುಗಳನ್ನು ಈ ರೀತಿ ಹೆಸರುಗಳನ್ನು ನೀಡಲಾಗಿದೆ. ಅದರ ಮುಂದುವರಿದ ಭಾಗ ಸಂಧಿಗಳು. ಇದರಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಅದು ಏನು ಅಂತ ತಿಳ್ಕೋಬೇಕು ತಾನೆ? ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ಬನ್ನಿ, ಸಂಧಿಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಒಂದಕ್ಕೊಂದು ಸೇರಿಕೊಳ್ಳೋದನ್ನು ಸಂಧಿಗಳು ಅಂತ ಹೇಳಿ ನಾವು ಕರಿತೀವಿ. ನೋಡ್ಬೋದು ಇಲ್ಲಿ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅಂದರೆ ಗ್ಯಾಪ್ ಇಲ್ಲದೆ ಅರ್ಥಕ್ಕೆ ವ್ಯತ್ಯಯವಾಗದಂತೆ, ಅರ್ಥ ಬದಲಾಗದಂತೆ ಒಂದಕ್ಕೊಂದು ಸೇರಿಕೊಳ್ಳೋದು, ಇದನ್ನೇ ನಾವು ಸಂಧಿಗಳು ಅಂತ ಹೇಳಿ ನಾವು ಕರಿತೀವಿ. ಎರಡು ಬೇರೆ ಬೇರೆ ಪದಗಳು ಒಂದು ಹೊಸ ಪದವಾಗಿ ರಚನೆಯಾಗೋದನ್ನು ಸಂಧಿ ಅಂತ ಹೇಳಿ ನಾವು ಕರಿತೀವಿ. ನೋಡ್ಬೋದು ಇಲ್ಲಿ ಕಾಲ ವಿಳಂಬವಿಲ್ಲದೆ ಅಂದರೆ ಒಂದು ಗ್ಯಾಪ್ ನೀಡದೆ, ಕಾಲ ವಿಳಂಬವಿಲ್ಲದೆ ಸೇರಿಕೊಳ್ಳೋದು. ಎರಡನೇದ್ರಲ್ಲಿ ನೋಡ್ಬೋದು ನೀವಿಲ್ಲಿ ಅರ್ಥ ವ್ಯತ್ಯಯವಾಗದೆ ಅಂದರೆ ಅರ್ಥ ಯಾವುದೇ ರೀತಿಯಲ್ಲಿ ಬದಲಾಗದಂತೆ. ಮೂರನೇದು ಹೊಸ ಪದ ರಚನೆ, ಹೊಸದಾದ ಒಂದು ಪದ ರಚನೆಯಾಗೋದು. ಕಾಲ ವಿಳಂಬವಿಲ್ಲದೆ ಅರ್ಥದ ವ್ಯತ್ಯಯವಾಗದೆ ಒಂದು ಹೊಸ ಪದದ ರಚನೆಯಾಗೋದನ್ನೇ ನಾವು ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆಗಳನ್ನು ನೋಡಿದಾಗ ನಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಉದಾಹರಣೆ ಒಂದು, ಊಟ ಪ್ಲಸ್ ಇಲ್ಲ. ಇಲ್ಲಿ ಊಟ ಅನ್ನೋದು ಒಂದು ಪದ ಆದರೆ ಇಲ್ಲ ಅನ್ನೋದು ಇನ್ನೊಂದು ಪದ. ಎರಡು ಬೇರೆ ಬೇರೆ ಪದಗಳನ್ನು ನಾವು ಇಲ್ಲಿ ಗಮನಿಸ್ಬೋದು. ಆ ಪದಗಳು ಒಟ್ಟು ಸೇರಿದಾಗ, ಗ್ಯಾಪ್ ಇಲ್ಲದೆ ಒಟ್ಟು ಸೇರಿದಾಗ ಊಟವಿಲ್ಲ ಅನ್ನೋ ಒಂದು ಹೊಸ ಪದ ರಚನೆಯಾಗ್ತದೆ. ನೋಡಿ, ಊಟವಿಲ್ಲ ಅನ್ನೋದು ಒಂದು ಹೊಸ ಪದ, ಅದು ಒಂದೇ ಪದ. ಇಲ್ಲಿ ಊಟ ಅನ್ನೋದು ಒಂದು ಪದ ಆದರೆ ಇಲ್ಲ ಅನ್ನೋದು ಇನ್ನೊಂದು ಪದ. ಎರಡು ಪದಗಳು ಇದ್ದಾವೆ ಇಲ್ಲಿ. ಆ ಎರಡು ಪದಗಳು ಒಟ್ಟು ಸೇರಿದಾಗ ಒಂದೇ ಪದವಾಗಿ ಹೊರ ಬಂದಿದೆ. ನೋಡಿ, ಇಲ್ಲಿ ಊಟವಿಲ್ಲ ಅನ್ನೋದು ಒಂದು ಪದ. ಊಟವಿಲ್ಲ ಅಂದರೆ ಊಟ ಇಲ್ಲ ಅಂತ ಹೇಳಿ ಅರ್ಥ. ಅದಕ್ಕೆ ಅರ್ಥ ವ್ಯತ್ಯಯವಾಗದಂತೆ ಕಾಲ ವಿಳಂಬವಿಲ್ಲದೆ ಒಂದು ಹೊಸ ಪದ ರಚನೆಯಾಗಿದೆ. ಎರಡು ಬೇರೆ ಬೇರೆ ಪದಗಳು ಕಾಲ ವಿಳಂಬವಿಲ್ಲದೆ ಅರ್ಥ ವ್ಯತ್ಯಯವಾಗದೆ ಒಟ್ಟು ಸೇರುವುದನ್ನು ಸಂಧಿ ಅಂತ ಹೇಳಿ ಕರಿತೀವಿ. ಅದೇ ಇಲ್ಲಿ ಗಮನಿಸ್ಬೋದು. ಇನ್ನೊಂದು ಉದಾಹರಣೆ ನೋಡಿ, ಮನೆ ಪ್ಲಸ್ ಅಲ್ಲಿ. ಮನೆ ಅನ್ನೋದು ಒಂದು ಪದ ಆದರೆ ಅಲ್ಲಿ ಅನ್ನೋದು ಇನ್ನೊಂದು ಪದ. ಅದು ಒಟ್ಟು ಸೇರಿದಾಗ ಮನೆಯಲ್ಲಿ ಅಂತ ಹೇಳಿ ಒಂದೇ ಒಂದು ಪದವಾಗಿ ರಚನೆಯಾಯಿತು. ಎರಡು ಪದಗಳು ಒಂದು ಪದ ಹೊಸ ಪದ ಆಗಿ ರಚನೆಯಾಗೋದನ್ನು ಸಂಧಿ ಅಂತ ಹೇಳಿ ಕರಿತೀವಿ. ಮೂರನೇದು ದೇವ ಪ್ಲಸ್ ಆಲಯ, ದೇವಾಲಯ. ದೇವ ಅನ್ನೋದು ಒಂದು ಪದ ಆದರೆ ಆಲಯ ಅನ್ನೋದು ಇನ್ನೊಂದು ಪದ. ಅದು ಒಟ್ಟು ಸೇರಿದಾಗ ದೇವಾಲಯ ಅಂದರೆ ದೇವರ ಮನೆ ಅಂತ ಹೇಳಿ ಹೊಸ ಪದ ರಚನೆಯಾಯಿತು. ದೇವ ಅಂದರೆ ದೇವರು, ಆಲಯ ಅಂದರೆ ಮನೆ. ಅದು ಒಟ್ಟು ಸೇರಿದಾಗ ದೇವರ ಮನೆ ಅಥವಾ ದೇವಸ್ಥಾನ ಅಂತ ಹೇಳಿ ಒಂದು ಹೊಸ ಪದ ರಚನೆ ಆಯಿತು. ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದು ನಮ್ಮ ಹಾಗೆ ಈ ಸಂಧಿಗಳಲ್ಲಿ ಎರಡು ವಿಧ, ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅನ್ನುವಂಥ ಎರಡು ವಿಧಗಳನ್ನು ಸಂಧಿಗಳಲ್ಲಿ ನಾವು ಕಾಣ್ಬೋದು. ಕನ್ನಡ ಸಂಧಿ ಅಂದರೆ ಏನು, ಕನ್ನಡ ಸಂಧಿ ಅಂದರೆ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಕನ್ನಡ ಸಂಧಿ ಅಂದರೆ ಲೋಪ ಸಂಧಿ, ಒಂದು ಎರಡನೇದು ಆಗಮ ಸಂಧಿ, ಇನ್ನೊಂದು ಆದೇಶ ಸಂಧಿ. ಈ ಮೂರು ವಿಧಗಳನ್ನು ಕನ್ನಡ ಸಂಧಿಗಳಲ್ಲಿ ಕಾಣ್ಬೋದು. ಲೋಪ ಸಂಧಿ ಅನ್ನುವಂಥದ್ದು ಸ್ವರ ಸಂಧಿ ಆದರೆ ಆಗಮ ಸಂಧಿ ಸ್ವರ ಸಂಧಿ, ಆದೇಶ ಸಂಧಿ
ವ್ಯಂಜನ ಸಂಧಿ ಆಗುತ್ತೆ. ಲೋಪ ಸಂಧಿ ಅಂದ್ರೇನು, ಆಗಮ ಸಂಧಿ ಅಂದ್ರೇನು, ಆದೇಶ ಸಂಧಿ ಅಂದರೆ ಏನು, ವ್ಯಂಜನ ಸಂಧಿ ಇದರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.